ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಆವರಣದಲ್ಲಿ 2023-24ನೇ ಸಾಲಿನ 86ನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆ ಮತ್ತು ನೂತನ ಅಂಗಡಿ ಮಳಿಗೆಗಳ ಉದ್ಘಾಟನಾ ಕಾರ್ಯಕ್ರಮದ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು. 2022-23ನೇ ಸಾಲಿನಲ್ಲಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಸುಮಾರು 1.75 ಕೋಟಿ ನಷ್ಟದಲ್ಲಿತ್ತು. ಆದರೆ 2023-24ನೇ ಸಾಲಿನಲ್ಲಿ ಸುಮಾರು 1.85 ಕೋಟಿ ರೂಪಾಯಿಗಳ ಲಾಭದಾಯಕದಲ್ಲಿದೆ ಅಂತ ಪಿ-ಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಡಿಸಿ ರಾಮಚಂದ್ರ ಹೇಳಿದರು. ಶಿಡ್ಲಘಟ್ಟ ನಗರದ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಆವರಣದಲ್ಲಿ 2023-24ನೇ ಸಾಲಿನ 86ನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆ ಮತ್ತು ನೂತನ ಅಂಗಡಿ ಮಳಿಗೆಗಳ ಉದ್ಘಾಟನೆ ಕಾರ್ಯಕ್ರಮದ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಸಿಬ್ಬಂದಿ ಹಾಗೂ ನಿರ್ದೇಶಕರ ಸಹಕಾರದಿಂದ ಸಾಲವನ್ನು ಕಳಚಿ ಇಂದು ನಾವು ಲಾಭದಾಯಕದಲ್ಲಿದ್ದೇವೆ. ಅದೇ ರೀತಿ ರಾಜ್ಯದಲ್ಲಿ ಉತ್ತಮ ಸಾಧನೆ ಮಾಡಿರುವ ಪಿ-ಕಾರ್ಡ್ ಬ್ಯಾಂಕ್ಗಳ ಪೈಕಿ ಶಿಡ್ಲಘಟ್ಟ ಬ್ಯಾಂಕ್ 2ನೇ ಸ್ಥಾನವನ್ನು ಪಡೆದಿದ್ದು ನಮ್ಮೆಲ್ಲರಿಗೂ ಸಂತಸ ತಂದಿದೆ ಎಂದರು. 2023-24ನೇ ಸಾಲಿನಲ್ಲಿ ಸಾಲ ವಸೂಲಾತಿಯಲ್ಲಿ ಉತ್ತಮ ಸಾಧನೆ ಮಾಡಿರುವ ಪಿ-ಕಾರ್ಡ್ ಬ್ಯಾಂಕ್ಗಳಿಗೆ ಪ್ರಶಂಸಾ ಫಲಕವನ್ನ ಸೆಪ್ಟೆಂಬರ್ 23ರಂದು ಕೇಂದ್ರದ ಬ್ಯಾಂಕಿನಲ್ಲಿ ನಡೆಯುವ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ವಿತರಿಸಲಾಗುತ್ತಿದೆ. ತಾಲೂಕು ಕೇಂದ್ರ ಬ್ಯಾಂಕಿನಲ್ಲಿ ಸೆಪ್ಟೆಂಬರ್ 25ರಂದು ನಡೆಯುವ ವಾರ್ಷಿಕ ಸರ್ವ ಸದಸ್ಯರ ಸಭೆಗೆ ಎಲ್ಲ ರೈತರು ಕಡ್ಡಾಯವಾಗಿ ಹಾಜರಾಗಬೇಕು ಎಂದರು. ರೈತರು ಗೊಂದಲಕ್ಕೊಳಗಾಗಬೇಡಿ. ಸರ್ಕಾರದ ಸುತ್ತೋಲೆ ಪ್ರಕಾರ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಸರ್ವ ಸದಸ್ಯರ ಮಹಾಸಭೆಗೆ ಪ್ರತಿಯೊಬ್ಬ ರೈತನು ಕನಿಷ್ಠ 2 ಮಹಾಸಭೆಗಳಿಗೆ ಹಾಜರಾಗಿ 2 ಬಾರಿ ಬ್ಯಾಂಕಿನಲ್ಲಿ ವ್ಯವಹಾರ ನಡೆಸಿರಬೇಕು. ರೈತರು ಯಾವುದೇ ರೀತಿಯಲ್ಲೂ ಗೊಂದಲಕ್ಕೊಳಗಾಗಬಾರದೆಂದು ಬ್ಯಾಂಕಿನ ಮೂಲಕ ರೈತರಿಗೆ ತಿಳುವಳಿಕೆ ಪತ್ರವನ್ನು ಸಹ ಕಳಿಸಿಕೊಟ್ಟಿರುತ್ತೇವೆ ಎಂದು ನಿರ್ದೇಶಕ ಹಾಗೂ ಮಾಜಿ ಅಧ್ಯಕ್ಷ ಕೆಎಂ ಭೀಮೇಶ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಹಾಗೂ ನಿರ್ದೇಶಕ ಬಂಕ್ ಮುನಿಯಪ್ಪ, ಎಂಪಿ ರವಿ, ಮುರಳಿ ಎಂ, ಮಂಜುನಾಥ್ ಎಎಸ್, ನಾರಾಯಣಸ್ವಾಮಿ ಸಿ, ನಿವೃತ್ತ ವ್ಯವಸ್ಥಾಪಕ ಸಿಎನ್ ಕೃಷ್ಣನ್, ಬ್ಯಾಂಕಿನ ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು. ಅದರಿಂದ ಸಕಾಲದಲ್ಲಿ ಎಲ್ಲಾ ರೈತ ಬಂಧುವರು ಭಾಗವಹಿಸಿ ವಾರ್ಷಿಕ ಸಭೆಯನ್ನು ಯಶಸ್ವಿಗೊಳಿಸಬೇಕಲ್ಲಿ ನಮ್ಮ ರೈತ ಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸರ್ಕಾರ ಇವತ್ತು 5 ವರ್ಷದಲ್ಲಿ 2 ವರ್ಷ ಟ್ರಾನ್ಸಾಕ್ಷನ್ ಮಾಡಿರ್ಬೇಕು ಅಂತವರು ಮಾತ್ರ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಮ್ಮ ಪಿ-ಕಾರ್ಡ್ ಬ್ಯಾಂಕಿಂದ ನೋಟಿಸ್ಗಳು ಹೋಗಿದ್ದಾಗ ನಮ್ಮ ರೈತ ಬಾಂಧವರು ಕೂಡ ಬಹಳ ಗೊಂದಲದಲ್ಲಿದೆ. ಏನಪ್ಪಾ, ನಾವು ಹಿಂದೆ ಸಾಲ ತೆಗೆದುಕೊಂಡಿದ್ವಿ, ನಮ್ಮನ್ನ ಷೇರುದಾರರಾಗಿ ಪರಿಗಣನೆ ಮಾಡಿಲ್ಲ, ಸಾಲಗಾರರಾಗಿ ಪರಿಗಣನೆ ಮಾಡಿಲ್ಲ ಅಂತ. ಆದ್ರೆ ಈ ಸರ್ಕಾರದ ಒಂದು ಆದೇಶದ ಮೇರೆಗೆ ಇವತ್ತು 5 ವರ್ಷದಲ್ಲಿ 2 ವರ್ಷ ಟ್ರಾನ್ಸಾಕ್ಷನ್ ಮಾಡಿರ್ಬೇಕು ಅಂತ. 1 ಸಾರಿ ಸಾಲ ತೆಗೆದುಕೊಂಡಾಗಲ್ಲ, 2 ಸಾರಿ ಕಟ್ಟಿ ತೆಗೆದುಕೊಂಡಿದ್ರೆ ಮಾತ್ರ ಅವರಿಗೆ ಈ ಸರ್ಕಾರ ಸಂಘದಲ್ಲಿ ಅವರು ಅಭ್ಯರ್ಥಿ ಆಗೋದಕ್ಕೆ, ಚುನಾಯಿತ ಆಗೋದಕ್ಕೆ ಮತ್ತು ವೋಟಿಂಗ್ಗೆ ಅವಕಾಶ ಇದೆ. ಅದನ್ನ ನಮ್ಮ ರೈತ ಬಾಂಧವರು ತಪ್ಪು ತಿಳಿಯಬಾರ್ದು. ಸರ್ಕಾರ ಆದೇಶದಂತೆ ಇವತ್ತು ನಾವು ಅವ್ರ ರೈತ ಬಾಂಧವರಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಮುಂದಿನ ಏನಾದ್ರೆ ಸರ್ಕಾರದಲ್ಲಿ ಚರ್ಚೆ ಮಾಡಬೇಕಾಗ್ತದೆ. ಇದರಲ್ಲಿ ನಮ್ಮ ಪಿ-ಕಾರ್ಡ್ ಬ್ಯಾಂಕ್, ನಮ್ಮ ಬ್ಯಾಂಕಿನ ಪಾತ್ರ ಏನೂ ಇಲ್ಲ. ಯಾಕಂದ್ರೆ ಕೆಲವರು ಇದನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಏನ್ ಮಿಸ್ಗೈಡ್ ಮಾಡ್ತಾ ಇದ್ರೆ, ಬೇಕಾಗಿ ಅವ್ರು ನಿಮ್ಮನ್ನ ನಿಮ್ಮ ಓಟ್ನ ಕಸೋದಕ್ಕೆ ಈ ತರ ಮಾಡ್ತಾ ಇದ್ದಾರೆ. ಅದನ್ನ ಯಾವುದೇ ನಮ್ಮ ಸರ್ಕಾರ, ನಮ್ಮ ನಿರ್ದೇಶಕರಿಗೆ ಯಾರು ಇದರಲ್ಲಿ ಮುಂದೆ ಇಲ್ಲಿ 25ನೇ ತಾರೀಕು ಕರೆದಿರೋ ವಾರ್ಷಿಕ ಮಹಾಸಭೆಗೆ ಹೆಚ್ಚಿನ ನಮ್ಮ ಷೇರುದಾರರು ಮತ್ತು ರೈತ ಬಾಂಧವರು ಹೆಚ್ಚಿಗೆ ಬಂದು ಇಲ್ಲಿ ಸಹಕರಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ರೈತ ಬಾಂಧವರು ಸರ್ಕಾರಿ ಸುತ್ತೋಲೆ ಅದ್ರ ಯಾರ್ದು ಕೈವಾಡ ಇಲ್ಲ. ಏನಿದ್ರು ಅದು ಸರ್ಕಾರ ಆದೇಶದಂತೆ ಅವ್ರಿಗೆ ನೋಟಿಸ್. ಈಗ ಮಾಧ್ಯಮ ಮಿತ್ರರೇ ಹಾಗೂ ನಮ್ಮ ಅಧ್ಯಕ್ಷರ ಸಂದರ್ಭದಲ್ಲಿ ಇವತ್ತು ಮಾಧ್ಯಮ ಮಿತ್ರರನ್ನು ಕರೆದಿದ್ದಾರೆ. ಈಗ ಏನು ಮಹಾಸಭೆಯಲ್ಲಿ ಇವತ್ತು 25ನೇ ತಾರೀಕು ಅನ್ಕೊಂಡಿದ್ವಿ. ಇದಕ್ಕೆ ಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ಬೇಕು ನಮ್ಮ ಒಂದು ಆಸೆ. ಕಾರಣ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೇಳಿದು ನಮ್ಗೆ ಹೇಳ್ತಾ ಇದ್ದಾರೆ, ಫೋನ್ ಮಾಡಿ ಹಿಂಗೆ 2 ವರ್ಷ ಇದು ನಮ್ಗೆ ಎಲ್ಲ ಅನಾರು ಕಳಿಸಿದ್ದೇನೆ ಅಂತೇಳಿ ಪಾಪ ಅವ್ರಿಗೂ ಬಂದಾಗಿದೆ ರೈತರಿಗೆ. ಯಾಕಂದ್ರೆ ಇದಕ್ಕೆ ಯಾವತ್ತು ಇಲ್ಲಂತ ನಿಮ್ಗೆ ಅನಾರು ಕಳಿಸಿದಾಗ ಅವ್ರಿಗೆ ಏನನ್ನ ಇದು ಅನ್ನೋ ಮಾತ್ರ ಎಷ್ಟು ಬೆಳಗಾದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ 10ರಿಂದ 15 ಜನ ಫೋನ್ ಮಾಡ್ತಾರ. ಅದಕ್ಕೆ ನಾವು ಸಂದೇಶ ಕೊಟ್ಟಿದ್ದೀವಿ. ಇಲ್ಲಪ್ಪ ಕಾನೂನಲ್ಲಿ 2 ವರ್ಷ ಕ್ಲೀನ್ ಹಾಕಿರ್ಬೋದು ಬಂದು ನಮ್ಗೆ ಎರಡನೇದಾಗಿ ಬಾರ್ಗೇನ್ಸ್ ಬಂದು ಟ್ರಾನ್ಸಾಕ್ಷನ್ ಮಾಡ್ಬೇಕು 2 ವರ್ಷ 5 ವರ್ಷದಲ್ಲಿ 2 ಸಾರಿ ಅಂತೇಳಿ ಒಂದು ಸಲಹೆ ಕೊಟ್ಟಿದ್ದೀವಿ. ಅಕಸ್ಮಾತ್ ರೈತ ಬಾಂಧವರಿಗೆ ಏನಾದ್ರು ಅನುಮಾನ
ರೈತರೆಲ್ಲ ಬಂದು ಈ ಮಹಾಸಭೆಗೆ ಜಾಯಿನ್ ಆಗಿ ಅಲ್ಲಿ ಕುಂದುಕೊರತೆಗಳನ್ನ ಮಾತಾಡೋಕೆ ರೈತ ಬಾಂಧವರಿಗೆ ನಾನು ಅವ್ರಿಗೆ ಮನವಿ ಮಾಡ್ತೇನೆ. ಅದೇ ರೀತಿಯಾಗಿ ನಾವು ಮಾಧ್ಯಮಿಕರು ಸ್ವಲ್ಪ ಹೆಚ್ಚಿನ ಪ್ರಚಾರ ಮಾಡಿ ಸ್ವಲ್ಪ ಜನ ಬರಂಗ್ ಮಾಡಿದ್ರೆ, ತುಂಬಾ ಸದಸ್ಯರು ಬರಂಗ್ ಮಾಡಿದ್ರೆ ಒಳ್ಳೇದು ಅಂತೇಳಿ ನಾನು ನಿಮ್ಮಲ್ಲಿ ಕಡೆಗಡೆ ಮನವಿಯನ್ನು ಮಾಡ್ತೇನೆ. ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಗೆ ಎರಡು ಮಾತನ್ನು ನಾನು ತಿಳಿಸ್ತೇನೆ. 25ರಂದು ವಾರ್ಷಿಕ ಮಹಾಸಭೆ ಹಾಗೂ ನೂತನ 2 ಅಂಗಡಿ ಮಳಿಗೆಗಳ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿದೆ. ಎಲ್ಲಕ್ಕಿಂತ ಮುಂಚಿತವಾಗಿ ಈಗ ಈ ಸಂಘದಲ್ಲಿ ಗೊಂದಲ ಏನಂದ್ರೆ 2 ವಾರ್ಷಿಕ ಮಹಾಸಭೆಗಳಿಗೆ ಸಹಿ ಹಾಕಿರಬೇಕು ಹಾಗೂ 2 ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸುತ್ತೋಲೆಯನ್ನು ಸರ್ಕಾರ ಸುತ್ತೋಲೆ, ಈ ಸರ್ಕಾರ ಸುತ್ತೋಲೆ ಪ್ರಕಾರ ಎಲ್ಲಾ ರೈತ ಬಾಂಧವರಿಗೆ ನಮ್ಮ ಬ್ಯಾಂಕಿನ ಮುಖಾಂತರ ಒಂದು ನೋಟಿಸ್ ಅನ್ನು ಕಳಿಸಿರ್ತೇವೆ. ಬಹುತೇಕ ಜನ ಈ ಬ್ಯಾಂಕ್ ಆವರಣಕ್ಕೆ ಬಂದು ಈ ಒಂದು ನಮ್ ವೋಟಿಂಗ್ ಹೋಗ್ತಾ ಇದೆ, ಯಾಕೆ ಹೋಗ್ತಾ ಇದೆ, ನಮ್ಗೆ ಶೇರ್ ಕೊಡಿ ಅನ್ನೋ, ವಾಪಸ್ ಕೊಡಿ ಅನ್ನೋ ಮಟ್ಟಕ್ಕೆ ರೈತ ಬಾಂಧವರು ಮಾತಾಡ್ತಾ ಇದ್ದಾರೆ. ಈ ಒಂದು ಸರ್ಕಾರ ಸುತ್ತೋಲೆಯನ್ನು ನಾವು ಪಾಲಿಸಿ ಈ ಒಂದು ಎಲ್ಲಾ ಷೇರುದಾರರಿಗೆ ನೋಟಿಸ್ ಅನ್ನು ಕಳಿಸಿರುತ್ತೇವೆ. ಅದರ ಒಂದು ಮುಂದುವರೆದ ಭಾಗವಾಗಿ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ ರೆಗ್ಯುಲೇಷನ್ ಅನ್ನು ಮಾಡಿ ಸಹ ಸರ್ಕಾರಕ್ಕೆ ಒಂದು ಕಳಿಸಿರುತ್ತೇವೆ. ಈ ಮಹಾಸಭೆಗೆ ಸರ್ವ ಸದಸ್ಯರು 25ರಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮಹಾಸಭೆಯನ್ನು ಯಶಸ್ವಿ ಮಾಡಿ ಹಾಗೂ ಈ ಅಂಗಡಿ ಮಳಿಗೆಗಳ ಉದ್ಘಾಟನೆಗೆ ಮಾನ್ಯ ಶಾಸಕರು ಹಾಗೂ ಸಚಿವರು ಹಾಗೂ ಲೋಕಸಭಾ ಸದಸ್ಯರು ಹಾಗೂ ನಮ್ಮ ಜಿಲ್ಲಾ ನಿರ್ದೇಶಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆದ್ರಿಂದ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಎಲ್ಲಾ ಸದಸ್ಯರು ಭಾಗವಹಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆಯನ್ನು ಕೋರುತ್ತಿದೆ. ಅದೇ ರೀತಿಯಾಗಿ 2023-24ನೇ ಸಾಲಿನಲ್ಲಿ 1,75,00,000 ಈ ಒಂದು ಸಂಸ್ಥೆ ನಷ್ಟದಲ್ಲಿ ಇತ್ತು. ಆದ್ರೆ 23-24ನೇ ಸಾಲಿನಲ್ಲಿ 1,85,00,000 ಲಾಭದಾಯಕವಾಗಿ ಈ ಒಂದು ಸಂಸ್ಥೆಯನ್ನು ನಮ್ಮ ಎಲ್ಲಾ ಒಂದು ಸರ್ವ ನಿರ್ದೇಶಕರ ಒಂದು ಸಹಕಾರದಿಂದ ಹಾಗೂ ನಮ್ಮ ಬ್ಯಾಂಕಿನ ಆಡಳಿತ ಸಿಬ್ಬಂದಿಯಿಂದ ಒಂದು ನಷ್ಟವನ್ನು ಫುಲ್ಫಿಲ್ ಮಾಡಿ ಲಾಭದಾಯಕಕ್ಕೆ ಈ ವರ್ಷ ನಾವು ಕಾಲನ್ನು ಇಟ್ಟಿರ್ತೇವೆ. ಅದೇ ರೀತಿಯಾಗಿ ರಾಜ್ಯದಲ್ಲಿ 2ನೇ ಬಹುಮಾನವನ್ನು ಈ ನಮ್ಮ ಜಿಲ್ಲೆಯಲ್ಲಿ 2ನೇ ಬಹುಮಾನ ನಮ್ಮ ತಾಲೂಕಿಗೆ ದಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಕರ್ತರು ತಾವೆಲ್ಲ ಆಗಮಿಸಬೇಕು. 2ನೇ ಸ್ಥಾನ ಬಂದಿದೆಯಲ್ಲ, ಅದಕ್ಕೆ ಸರ್ಕಾರ ಕಾರ್ಯಕ್ರಮ ಮಾಡಿ ಕೊಡ್ತಾರೆ, ಘೋಷಣೆ ಮಾಡಿದ್ಯಾ? ರಾಜ್ಯ ಮಟ್ಟದ ರಾಜ್ಯ ಮಟ್ಟದ 23 ಇದೆ. ರಾಜ್ಯ ಮಟ್ಟ ಬೆಂಗಳೂರು ವಿಭಾಗದಲ್ಲಿ ಹೆಂಗ್ ಬಂದಿರೋದು? ನಮ್ದು ಬೆಂಗಳೂರು region. ಏನೋ ಇವತ್ತು ರೈತರು ಸರ್ಕಾರ ಒಂದು ಆದೇಶ ಸುತ್ತೋಲೆಯನ್ನು ಬಂತು, ಏನು ಬಡ್ಡಿ ಮನ್ನಾ ಮಾಡಿದ್ರೆ ಅದರಿಂದ ಬಹಳಷ್ಟು ರೈತರಿಗೆ ಅನುಕೂಲ ಆಯ್ತು, ಬ್ಯಾಂಕ್ ಉನ್ನತ ಸ್ಥಿತಿಗೆ ಹೋಗ್ಲಿಕ್ಕೆ ಇಲ್ಲ ಅಂದ್ರೆ ಅಂದ್ರೆ ಸರ್ಕಾರ ಬಡ್ಡಿ ಮನ್ನಾ ಮಾಡೋದ್ರಿಂದ ರೈತರು ಬ್ಯಾಂಕ್ ಏನ್ ಹೇಳ್ತು, ರೈತರು ಆದ್ರೂ ನಿಂತಿದೆ, ಅದರಲ್ಲೂ ನಿಂತಿದೆ. 1,85,00,000 ಉಳಿದೋಯ್ತು ಬಾಕಿ.